ರಾಜ್ಯದಲ್ಲಿ ಕೊಂಚ ಗ್ಯಾಪ್ ಕೊಟ್ಟಂತಹ ಮುಂಗಾರು ಮತ್ತೆ ಚುರುಕಾಗಿದೆ. ಅದರ ಪರಿಣಾಮ ಹಲವು ಕಡೆಗಳಲ್ಲಿ ಮಳೆಯ ಅಬ್ಬರ ಜೋರಾಗ್ತಾ ಇದೆ. ಧಾರವಾಡದಲ್ಲಿ ಮಳೆಗೆ ತುಂಬಿ ಹರಿತಾ ಇದೆ ಬೆಣ್ಣೆಹಳ್ಳದಲ್ಲಿ ಸಿಲುಕಿದಂತಹ ಕುಟುಂಬವನ್ನು ರಕ್ಷಣೆ ಮಾಡಿದ್ದಾರೆ. ಯಮನೂರು ಗ್ರಾಮದ ತೋಟದ ಮನೆಯಲ್ಲಿ ಈ ಕುಟುಂಬ ಸಿಲುಕಿಕೊಂಡಿತ್ತು. ಪತಿ ಪತ್ನಿ ಮಕ್ಕಳು ತೋಟದ ಮನೆಯಲ್ಲಿ ಸಿಲುಕಿಕೊಂಡು ಪರದಾಟವನ್ನು ನಡೆಸ್ತಾ ಇದ್ರು. ಬೋಟ್ ಮೂಲಕ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಅಷ್ಟೂ ಜನರನ್ನು ಕೂಡ ಹೊರತಂದಿದ್ದಾರೆ. ಧಾರವಾಡದಲ್ಲಿ ಮಳೆಗೆ ತುಂಬಿ ಹರಿತಾ ಇದೆ ಬೆಣ್ಣೆಹಳ್ಳ. ರಕ್ಷಣಾ ಕಾರ್ಯಾಚರಣೆ ಹೇಗಿತ್ತು ಅನ್ನೋದನ್ನು ನೀವು ನೋಡ್ತಾ ಇದ್ದೀರಿ. ಒಂದು ಕಡೆ ತೋಟದ ಮನೆಯಲ್ಲಿ ಸುತ್ತಲೂ ನೀರು, ನಡುಗಡ್ಡೆಯ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇದ್ರು ಕುಟುಂಬದ ಸದಸ್ಯರು. ಹೇಗೆ ಹೊರಗೆ ಹೋಗೋದು ಅಂಥೇಳಿ ಯೋಚಿಸ್ತಾ ಇದ್ರು. ತತ್ಕ್ಷಣಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳಿಗೆ ಸ್ಥಳೀಯರು ಮಾಹಿತಿಯನ್ನು ಕೊಡ್ತಾರೆ. ಸ್ಥಳಕ್ಕೆ ದೌಡಾಯಿಸಿದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೋಟ್ನ ಮೂಲಕ ನಡುಗಡ್ಡೆಯಲ್ಲಿ ಸಿಲುಕಿದಂತಹ ಒಂದೇ ಮನೆಯ 4 ರಕ್ಷಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಆ ರಕ್ಷಣಾ ಕಾರ್ಯಾಚರಣೆ ಹೇಗಿತ್ತು ಅನ್ನೋದನ್ನು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ತೋಟದ ಮನೆಯಲ್ಲಿ ಸಿಲುಕಿಕೊಂಡು 4 ಹೇಗೆ ಪರದಾಟ ನಡೆಸ್ತಾ ಇದ್ರು ಅನ್ನೋದನ್ನು ಮತ್ತೊಂದು ಕಡೆ ನಾವು ನೋಡ್ತಾ ಇದ್ದೀರಿ. ಮಧ್ಯ ಹಳ್ಳ ಇದೆ, ರಭಸವಾಗಿ ನೀರು ಹರಿತಾ ಇದೆ. ಆ ಕಡೆ ಇರುವಂತಹದ್ದು ತೋಟದ ಮನೆ. ಆ ತೋಟದ ಮನೆಯಲ್ಲಿದ್ದಂತಹ 4 ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೋಟ್ ಮೂಲಕ ರಕ್ಷಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಯಾವ ರೀತಿ ಆ ಕಾರ್ಯಾಚರಣೆ ಇತ್ತು ಅನ್ನೋದನ್ನು ನೀವು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಯಮನೂರು ತೋಟದ ಮನೆಯಲ್ಲಿ ಸಿಲುಕಿದಂತಹ ಕುಟುಂಬವನ್ನು ಸುರಕ್ಷಿತವಾಗಿ ರಕ್ಷಿಸುವಂತಹ ಕೆಲಸವನ್ನು ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡಿದ್ದಾರೆ. ಆ ಹಳ್ಳದ ನೀರಿನ ಫೋರ್ಸನ್ನು ಗಮನಿಸ್ತಾ ಇದ್ದೀರಿ. ಬೋಟನ್ನೇ ತಳ್ತಾ ಇದೆ. ಅದು ಹಗ್ಗದ ಸಹಾಯದಿಂದ ಮತ್ತೊಂದು ಕಡೆಯಿಂದ ಆ ಕಡೆ ಹೋಗಿ ಈಗ ಆ ಕುಟುಂಬವನ್ನು ರಕ್ಷಿಸಲಾಗಿದೆ. ಪರ್ಮಿಷನ್ ಬೆಣ್ಣೆಹಳ್ಳ ತುಂಬಿ ಹರಿತಾ ಇತ್ತು, ನೀರು ರಭಸವಾಗಿ ಹರಿತಾ ಇತ್ತು. ಆ ಭಾಗದಲ್ಲಿ ಸಿಲುಕಿಕೊಂಡಂತಹ ಒಂದೇ ಕುಟುಂಬದ 4 ಸೇರಿದಂತೆ ಮನೆಯಲ್ಲಿದ್ದಂತಹ ಶ್ವಾನವನ್ನು ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಸುರಕ್ಷಿತವಾಗಿ ದಡ ಮುಟ್ಟಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಕ್ಷಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆ ರಾತ್ರಿ ಮಳೆ ಸುರಿದಿತ್ತು. ಅದರ ಪರಿಣಾಮ ಬೆಣ್ಣೆಹಳ್ಳ ಉಕ್ಕಿ ಹರಿತಾ ಇತ್ತು. ಬೆಳಗ್ಗೆ ಎದ್ದು ಹೊರಬರೋದಕ್ಕೆ ನೋಡಿದಾಗ ಸುತ್ತಲೂ ನೀರಿತ್ತು. ಏನು ಮಾಡಬೇಕು ಅಂತ ಗೊತ್ತಾಗದೇನೆ ಕುಟುಂಬಸ್ಥರು ಆತಂಕದಲ್ಲಿದ್ದರು. ತತ್ಕ್ಷಣಕ್ಕೆ ಬಂದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೋಟ್ನ ಸಹಾಯದ ಮೂಲಕ ತೋಟದ ಮನೆಯಲ್ಲಿ ಸಿಲುಕಿದಂತಹ ಒಂದೇ ಕುಟುಂಬದ 4 ಅತ್ಯಂತ ಸುರಕ್ಷಿತವಾಗಿ ದಡಕ್ಕೆ ತಲುಪಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ತೋಟದ ಮನೆಯಲ್ಲಿದ್ದಂತಹ 4 ಕೂಡ ಈಗ ರಕ್ಷಣೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಜಾವೀದ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಜಾವೀದ್, ಒಂದೇ ಕುಟುಂಬದ 4 ತೋಟದ ಮನೆಯಲ್ಲಿ ಸಿಲುಕಿಕೊಂಡಿದ್ರು. ಅವರನ್ನು ರಕ್ಷಿಸುವಂತಹ ಕಾರ್ಯ ಈಗ ಯಶಸ್ವಿಯಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೇಗಿತ್ತು ರಕ್ಷಣಾ ಕಾರ್ಯಾಚರಣೆ, ಎಕ್ಸ್ಪ್ಲೇನ್ ಮಾಡಬಹುದಾ ಅಂತ ಹೇಳಿ? ಪ್ರೇಮ್, ಕಳೆದ ರಾತ್ರಿ ಧಾರವಾಡ ಜಿಲ್ಲೆಯಲ್ಲಿ ಸುರಿದಂತಹ ಸಾಕಷ್ಟು ಮಳೆಗೆ ಏನು ಧಾರವಾಡ ನವಲಗುಂದ ತಾಲೂಕಿನ ಏನು ಬೆಣ್ಣಿ ಮತ್ತು ತುಪ್ರಿಹಳ್ಳ ಇದೆ, ದೊಡ್ಡ ಮಟ್ಟದಲ್ಲಿ ಏನಂತಿದ್ರೆ ಪ್ರವಾಹ ಬಂದಿತ್ತು. ಈ ಸಂದರ್ಭದಲ್ಲಿ ಯಮನೂರ್ ಗ್ರಾಮದ ಪಕ್ಕದಲ್ಲಿ ತೋಟದ ಮನೆಯಲ್ಲಿ ಏನಂತಿದ್ರೆ ಒಂದು ಕುಟುಂಬ ಸಿಲುಕಿ ಹಾಕಿಕೊಂಡಿತ್ತು. ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಇವತ್ತು ಅಗ್ನಿಶಾಮಕ ದಳ ಏನಂತಿದ್ರೆ ಪ್ರಯತ್ನ ಮಾಡಿ ನೀರಿಗಿಳಿದು ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡಿದೆ. ಸುಮಾರು 1 ಗಂಟೆಗಳ ಕಾಲ ಒಂದು ರಕ್ಷಣಾ ಕಾರ್ಯಾಚರಣೆ ಇದು ನಡೆದಿರುವಂತದ್ದು. ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕು ಅಂತ ಹೇಳಿದ್ರೆ ಇದು ಪ್ರವಾಹದ ಸ್ಥಳ ಅಂತ ಹೇಳಿ ಹೇಳ್ಬೋದು. ಯಾಕಂತಿದ್ರೆ 56 ಹಳ್ಳಗಳು ಇಲ್ಲಿ ಅಂತಿದ್ರೆ ಹರಿತವೆ. ಆ ಎಲ್ಲಾ ಹಳ್ಳ ಸೇರಿ ಬೆಣ್ಣಿ ಹಳ್ಳಕ್ಕೆ ಬಂದು ನೀರು ದೊಡ್ಡ ಪ್ರವಾಹ ಏನಂತಿದ್ರೆ ಬರುತ್ತೆ. ಹೀಗಾಗಿ ಇಲ್ಲಿ ಪ್ರತಿ ವರ್ಷ ಈ ಒಂದು ಹಳ್ಳ ಏನಂತಿದ್ರೆ ಪ್ರವಾಹ ತರುತ್ತೆ. ಅದರಲ್ಲಿ ಸಾಕಷ್ಟು ಜನ ಸಿಲುಕಾಗ್ತಾರೆ. ಇವತ್ತು ಕೂಡ ಏನಂತಿದ್ರೆ ಈ ನವಲಗುಂದ ತಾಲೂಕಿನ ಈ ಒಂದು ಯಮನೂರ್ ಗ್ರಾಮದಲ್ಲಿ ಸಿಲುಕ್ ಹಾಕೊಂಡಿರುವಂತ ಒಂದು ಕುಟುಂಬವನ್ನ ಹೊರತೆಗೆಯುವಂತ ಕೆಲಸ ಈಗ ಸದ್ಯಕ್ಕೆ ಆಗಿರುವಂತದ್ದು. ಸಾಕಷ್ಟು ಅಧಿಕಾರಿಗಳು ಕೂಡ ಏನಂತಿದ್ರೆ ಇಲ್ಲಿ ಬಂದಿದ್ರು. ಆದ್ರೆ ಸ್ವಲ್ಪ ತಡ ಆದ್ರೂ ಕೂಡ ಈಗ ರಕ್ಷಣೆ ಮಾಡುವಂತ ಕೆಲಸ ಆಗಿರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಜಾವೀದ್ ತಮ್ಮೆಲ್ಲ ಮಾಹಿತಿಗಾಗಿ.
ಬೆಣ್ಣೆ ಹಳ್ಳದಲ್ಲಿ ಸಿಲುಕಿದಂತಹ ಒಂದೇ ಕುಟುಂಬದ 4 ಜೊತೆಗೆ ಒಂದು ಶ್ವಾನವನ್ನ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ರಕ್ಷಿಸಿದ್ದಾರೆ. ತಡರಾತ್ರಿ ಸುರಿದಂತಹ ಮಳೆಯಿಂದಾಗಿ ನಡುಗಡ್ಡೆಯಲ್ಲಿ ಸಿಲುಕಿಕೊಂಡಿದ್ರು ಒಂದೇ ಕುಟುಂಬದ 4. ಅವರನ್ನ ಬೋಟ್ನ ಮೂಲಕ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ದಡ ತಲುಪಿಸುವಂತಹ ಕೆಲಸ ಮಾಡಿದ್ದಾರೆ.